ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಪ್ರಿಯರೇ, ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 119ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಬರೆದದೆ: ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ. ಪ್ರಿಯರಾದ ದೇವಜನರೇ, ಇವತ್ತು ಎಷ್ಟೋ ಜನ ಯೌವನಸ್ಥ ಮಕ್ಕಳು ಕೆಟ್ಟ ಸ್ನೇಹಿತರ ಸಹವಾಸವನ್ನ ಮಾಡಿ ಕೆಟ್ಟ ದುರ್ಚಿತ್ರಗಳಿಗೆ ಒಳಗಾಗಿ, ಈ ಲೋಕದ ಟೆಕ್ನಾಲಜೀಸ್ಗಳಿಗೆ ಒಳಗಾಗಿ, ದೇವರ ಭಯವಿಲ್ಲದೆ ಅಂಕೆ ಮೀರಿ ನಡೆಯುವಂತಹ ಸಂದರ್ಭದಲ್ಲಿ ಸತ್ಯವೇದದ ಒಂದು ವಚನವು ನಮಗೆ ಎಚ್ಚರಪಡಿಸುವಂಥದ್ದಾಗಿದೆ. ಏನೆಂದರೆ, ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ಕರ್ತನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ. ಈ ಲೋಕದ ಸಂಗತಿಗಳು ನಮಗೆ ಶುದ್ಧಪಡಿಸ್ಲಿಕ್ಕೆ ಆಗೋದಿಲ್ಲ. ನಾವು ನಂಬಿರುವಂತಹ ಸ್ನೇಹಿತರು ನಮ್ಮನ್ನು ಶುದ್ಧಪಡಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ನಾವು ಮಾಡುವಂತಹ ಚಟುವಟಿಕೆಗಳು ನಮ್ಮನ್ನು ಶುದ್ಧಪಡಿಸ್ಲಿಕ್ಕೆ ಆಗೋದಿಲ್ಲ. ಕರ್ತನ ವಾಕ್ಯವು ನಾವು ಗಮನಿಸಿ ನಡೆಯುವಾಗ ಕರ್ತನ ವಾಕ್ಯವು ನಮ್ಮನ್ನ ಶುದ್ಧಪಡಿಸುವಂಥದ್ದಾಗಿದೆ. ಪ್ರಿಯರೇ, ಕರ್ತನು ನಾವು ಮಾಡಿದಂಥ ತಪ್ಪುಗಳನ್ನು ಎಣಿಸದೆ, ನಮ್ಮ ಅಪರಾಧಗಳನ್ನು ಲೆಕ್ಕಕ್ಕೆ ಹಾಕದಂತೆ ಆತನ ಚಿತ್ತಾನುಸಾರವಾಗಿ ಆತನ ಕೃಪೆಯ ಮೇರೆಗೆ ನಮ್ಮನ್ನು ನಡೆಸುವಾಗ ನಾವು ಕೂಡ ನಮ್ಮನ್ನು ಆತನ ಹಸ್ತಕ್ಕೆ ಒಪ್ಪಿಸುವವರಾಗೋಣ. ಪ್ರಿಯರೇ, ಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವಾಗ, ಆತನ ಆಜ್ಞೆಗಳನ್ನು ಮೀರಿ ನಡೆಯದೇ ಇರುವಾಗ ಕರ್ತನು ಇತರರ ಮುಂದೆ ನಮ್ಮನ್ನು ನಡೆಸುವವನಾಗಿದ್ದಾನೆ. ಯಾಕಂದರೆ ಸೈತಾನನು ಬಿತ್ತುವಂಥ ಬೀಜಕ್ಕೆ ನಾವು ಒಳಗಾಗದಂತೆ, ಸೈತಾನನು ಪ್ರೇರೇಪಿಸುವಂತಹ ಪಾಪಕ್ಕೆ ನಾವು ಗಮನವಿಡದೆ ಕರ್ತನ ವಾಕ್ಯದಲ್ಲಿ ಹೆಚ್ಚಾಗಿ ನಾವು ಗಮನವಿಡೋಣ. ಪ್ರಿಯರೇ, ಆತನು ಯಾವ ರೀತಿಯಾಗಿ ನಮ್ಮೊಟ್ಟಿಗೆ ಮಾತನಾಡುತ್ತಾನೋ, ಆತನು ಯಾವ ರೀತಿಯಾಗಿ ಆಜ್ಞೆಗಳನ್ನು ನೀಡುತ್ತಾನೋ, ಆತನ ಆಜ್ಞೆಯ ಮೇರೆಗೆ ನಾವು ನಡೆಯುವವರಾಗೋಣ. ನಮ್ಮನ್ನ ಆತನಿಗೆ ಒಪ್ಪಿಸಿ ನಮ್ಮನ್ನು ನಾವು ಶುದ್ಧಪಡಿಸಿಕೊಂಡು ಆತನ ಬರೋಣದವರೆಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವವರಾಗೋಣ. ಪ್ರಿಯರೇ, ಯಾಕಂದರೆ ಈ ಲೋಕದ ಜನರಿಗೆ ನಾವು ಯೌವನಸ್ಥರೆಂದು ಅಲಕ್ಷ್ಯ ಮಾಡಲಿಕ್ಕೆ ಅವಕಾಶ ಕೊಡದೆ ಆತನಲ್ಲಿ ನಾವು ಸಿದ್ಧರಾಗೋಣ. ಪ್ರಿಯರೇ, ಆತನು ನಮ್ಮನ್ನು ಪ್ರೀತಿಸಿದ ಮೇರೆಗೆ ಆತನ ಪ್ರೀತಿಯನ್ನು ನಾವು ಇತರರಿಗೆ ತೋರಿಸುವವರಾಗೋಣ. ಸೈತಾನನಿಗೆ ಒಳಗಾಗದಂತೆ ದೇವರಲ್ಲಿ ನಾವು ಒಳಗಾಗೋಣ. ಪ್ರಿಯರೇ, ಈ ವಾಕ್ಯದ ಮೂಲಕವಾಗಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೇನ್.